ಮೊದಲನೆಯ ಪ್ರಶ್ನೆ, ರಂಭೆಗೆ ಶಾಪವನ್ನಿಟ್ಟು ಶಿಲೆಯಾಗಿ ಮಾಡಿದವರು ಯಾರು? ಆಪ್ಷನ್ ಎ ದುರ್ಯೋಧನ, ಆಪ್ಷನ್ ಬಿ ಶಿವ, ಆಪ್ಷನ್ ಸಿ ಭೀಷ್ಮ, ಆಪ್ಷನ್ ಡಿ ಶ್ರೀಕೃಷ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ, ರಂಭೆಗೆ ಶಾಪವನ್ನಿಟ್ಟು ಶಿಲೆಯಾಗಿ ಮಾಡಿದವರು ಭೀಷ್ಮ. ಎರಡನೆಯ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಕೇವಲ 10 ದಿನಗಳಲ್ಲಿ ಮುಖ ಕಾಂತಿಯುತಗೊಳಿಸುತ್ತದೆ? ಆಪ್ಷನ್ ಎ ಮೊಸರು, ಆಪ್ಷನ್ ಬಿ ಪಪ್ಪಾಯಿ ಹಣ್ಣು, ಆಪ್ಷನ್ ಸಿ ತುಪ್ಪ, ಆಪ್ಷನ್ ಡಿ ಆಲೋವೆರಾ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಬಿ, ಪಪ್ಪಾಯಿ ಹಣ್ಣು ತಿನ್ನುವುದರಿಂದ 10 ದಿನಗಳಲ್ಲಿ ಮುಖ ಕಾಂತಿಯುತಗೊಳಿಸುತ್ತದೆ. ಮೂರನೆಯ ಪ್ರಶ್ನೆ, ತೆಂಗಿನಕಾಯಿ ಯಾವ ದೇಶದ ರಾಷ್ಟ್ರೀಯ ಮರವಾಗಿದೆ? ಆಪ್ಷನ್ ಎ ಮಾಲ್ಡೀವ್ಸ್, ಆಪ್ಷನ್ ಬಿ ನೆದರ್ಲ್ಯಾಂಡ್, ಆಪ್ಷನ್ ಸಿ ನೇಪಾಳ, ಆಪ್ಷನ್ ಡಿ ನಾರ್ವೆ. ಸರಿಯಾದ ಉತ್ತರ ಆಪ್ಷನ್ ಎ, ತೆಂಗಿನಕಾಯಿ ಮಾಲ್ಡೀವ್ಸ್ ದೇಶದ ರಾಷ್ಟ್ರೀಯ ಮರವಾಗಿದೆ. ನಾಲ್ಕನೆಯ ಪ್ರಶ್ನೆ, ಬಾಯ್ಲರ್ ಕೋಳಿಗಳು ಎಷ್ಟು ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆಯಾಗುತ್ತದೆ? ಆಪ್ಷನ್ ಎ 45 ದಿನಗಳು, ಆಪ್ಷನ್ ಬಿ 32 ದಿನಗಳು, ಆಪ್ಷನ್ ಸಿ 56 ದಿನಗಳು, ಆಪ್ಷನ್ ಡಿ 48 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಡಿ, ಬಾಯ್ಲರ್ ಕೋಳಿಗಳು 48 ದಿನಗಳಲ್ಲಿ ಪೂರ್ಣವಾಗಿ ಬೆಳವಣಿಗೆಯಾಗುತ್ತದೆ. ಐದನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಸಿರಿಧಾನ್ಯಗಳ ಬೆಳೆಗೆ ಪ್ರಸಿದ್ಧವಾದ ಜಿಲ್ಲೆ ಯಾವುದು? ಆಪ್ಷನ್ ಎ ಹಾಸನ, ಆಪ್ಷನ್ ಬಿ ತುಮಕೂರು, ಆಪ್ಷನ್ ಸಿ ಶಿವಮೊಗ್ಗ, ಆಪ್ಷನ್ ಡಿ ದಕ್ಷಿಣ ಕನ್ನಡ. ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕದಲ್ಲಿ ಸಿರಿಧಾನ್ಯಗಳ ಬೆಳೆಗೆ ಪ್ರಸಿದ್ಧವಾದ ಜಿಲ್ಲೆ ತುಮಕೂರು. ಆರನೆಯ ಪ್ರಶ್ನೆ, ಮೊಳಕೆ ಬರಿಸಿದ ಕಾಳುಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಏನು ಪ್ರಯೋಜನ? ಆಪ್ಷನ್ ಎ ಶುಗರ್ ಕಂಟ್ರೋಲ್, ಆಪ್ಷನ್ ಬಿ ಹೆಚ್ಚು ಪ್ರೋಟೀನ್, ಆಪ್ಷನ್ ಸಿ ಕ್ಯಾನ್ಸರ್ಗಳ ಕೋಶ ನಾಶ, ಆಪ್ಷನ್ ಡಿ ತೂಕ ನಿರ್ವಹಣೆ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ, ಮೊಳಕೆ ಬರಿಸಿದ ಕಾಳುಗಳನ್ನು ತಿನ್ನುವುದರಿಂದ ನಮ್ಮ ದೇಹಕ್ಕೆ ಹೆಚ್ಚು ಪ್ರೋಟೀನ್ ಸಿಗುತ್ತದೆ ಮತ್ತು ತೂಕ ನಿರ್ವಹಣೆಯಾಗುತ್ತದೆ. ಏಳನೆಯ ಪ್ರಶ್ನೆ, ಶರೀರದಲ್ಲಿರುವ ಉಷ್ಣತೆಯನ್ನು ಕಡಿಮೆ ಮಾಡುವ ಗುಣವನ್ನು ಯಾವುದು ಹೊಂದಿದೆ? ಆಪ್ಷನ್ ಎ ಎಳನೀರು, ಆಪ್ಷನ್ ಬಿ ಹಾಲು, ಆಪ್ಷನ್ ಸಿ ಕಬ್ಬಿನ ರಸ, ಆಪ್ಷನ್ ಡಿ ಮಟನ್ ಸೂಪ್. ಸರಿಯಾದ ಉತ್ತರ ಆಪ್ಷನ್ ಎ, ಶರೀರದಲ್ಲಿರುವ ಉಷ್ಣತೆಯನ್ನು ಕಡಿಮೆ ಮಾಡುವ ಗುಣವನ್ನು ಎಳನೀರು ಹೊಂದಿದೆ. ಎಂಟನೆಯ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಅತಿ ಹೆಚ್ಚು ಬಾದಾಮಿಯನ್ನು ಬೆಳೆಯುತ್ತದೆ? ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಅಮೆರಿಕ. ಸರಿಯಾದ ಉತ್ತರ ಆಪ್ಷನ್ ಡಿ, ಜಗತ್ತಿನ ಅಮೆರಿಕ ದೇಶವು ಅತಿ ಹೆಚ್ಚು ಬಾದಾಮಿಯನ್ನು ಉತ್ಪಾದಿಸುತ್ತದೆ. ಒಂಬತ್ತನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಗೋಡಂಬಿಯನ್ನು ಸೇವಿಸಲೇಬಾರದು? ಆಪ್ಷನ್ ಎ ಅಲ್ಸರ್, ಆಪ್ಷನ್ ಬಿ ಡಯಾಬಿಟಿಸ್, ಆಪ್ಷನ್ ಸಿ ಕಿಡ್ನಿ ಸ್ಟೋನ್, ಆಪ್ಷನ್ ಡಿ ಮೈಗ್ರೇನ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ, ಡಯಾಬಿಟಿಸ್ ಮತ್ತು ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವವರು ಗೋಡಂಬಿಯನ್ನು ಸೇವಿಸಲೇಬಾರದು. ಹತ್ತನೆಯ ಪ್ರಶ್ನೆ, ಧ್ವಜಗಳಲ್ಲಿ ಯಾವ ಬಣ್ಣ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಹಳದಿ ಬಣ್ಣ, ಆಪ್ಷನ್ ಬಿ ಹಸಿರು ಬಣ್ಣ, ಆಪ್ಷನ್ ಸಿ ಕೆಂಪು ಬಣ್ಣ, ಆಪ್ಷನ್ ಡಿ ಬಿಳಿ ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಧ್ವಜಗಳಲ್ಲಿ ಹೆಚ್ಚಾಗಿ ಕೆಂಪು ಬಣ್ಣ ಕಂಡುಬರುತ್ತದೆ. 11ನೇ ಪ್ರಶ್ನೆ, ವಿಮಾನದಲ್ಲಿ ಯಾವುದನ್ನು ತೆಗೆದುಕೊಂಡು ಹೋಗುವುದನ್ನು ನಿಷೇಧ ಮಾಡಲಾಗಿದೆ? ಆಪ್ಷನ್ ಎ ತೆಂಗಿನಕಾಯಿ, ಆಪ್ಷನ್ ಬಿ ನಿಂಬೆಹಣ್ಣು, ಆಪ್ಷನ್ ಸಿ ಮಾವಿನ ಹಣ್ಣು, ಆಪ್ಷನ್ ಡಿ ನೆಲ್ಲಿಕಾಯಿ.
ಸರಿಯಾದ ಉತ್ತರ ಆಪ್ಷನ್ ಎ. ವಿಮಾನದಲ್ಲಿ ತೆಂಗಿನಕಾಯಿ ತೆಗೆದುಕೊಂಡು ಹೋಗುವುದನ್ನು ನಿಷೇಧ ಮಾಡಲಾಗಿದೆ. 12ನೇ ಪ್ರಶ್ನೆ. ಸೇಬು ಹಣ್ಣಿನಲ್ಲಿ ಯಾವ ವಿಟಮಿನ್ ಹೇರಳವಾಗಿದೆ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಕೆ. ಸರಿಯಾದ ಉತ್ತರ ಆಪ್ಷನ್ ಎ. ಸೇಬು ಹಣ್ಣಿನಲ್ಲಿ ವಿಟಮಿನ್ ಎ ಹೇರಳವಾಗಿದೆ. 13ನೇ ಪ್ರಶ್ನೆ. ಯಾವ ತರಕಾರಿ ತಿನ್ನುವುದರಿಂದ ದೇಹದ ಕೊಬ್ಬು ಕಡಿಮೆಯಾಗುತ್ತದೆ? ಆಪ್ಷನ್ ಎ ಸೌತೆಕಾಯಿ, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಆಲೂಗಡ್ಡೆ, ಆಪ್ಷನ್ ಡಿ ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಎ. ಸೌತೆಕಾಯಿ ತಿನ್ನುವುದರಿಂದ ದೇಹದ ಕೊಬ್ಬು ಕಡಿಮೆಯಾಗುತ್ತದೆ. 14ನೇ ಪ್ರಶ್ನೆ. ಮ್ಯಾಗಿ ಹೆಚ್ಚಾಗಿ ತಿನ್ನುವುದರಿಂದ ಯಾವ ಸಮಸ್ಯೆ ಬರುತ್ತದೆ? ಆಪ್ಷನ್ ಎ ಅಸ್ತಮಾ, ಆಪ್ಷನ್ ಬಿ ಹೃದಯಾಘಾತ, ಆಪ್ಷನ್ ಸಿ ಲಿವರ್ ಹಾನಿ, ಆಪ್ಷನ್ ಡಿ ಜೀರ್ಣಕಾರಿ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಮ್ಯಾಗಿ ಹೆಚ್ಚಾಗಿ ತಿನ್ನುವುದರಿಂದ ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗುತ್ತದೆ. 15ನೇ ಪ್ರಶ್ನೆ. ತೂಕ ಹೆಚ್ಚಿಸಿಕೊಳ್ಳಲು ನಾವು ಏನನ್ನು ಸೇವನೆ ಮಾಡಬೇಕು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಐಸ್ ಕ್ರೀಮ್, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಪೀನಟ್ ಬಟರ್. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ತೂಕ ಹೆಚ್ಚಿಸಿಕೊಳ್ಳಲು ಬಾಳೆಹಣ್ಣು ಮತ್ತು ಪೀನಟ್ ಬಟರ್ ಸೇವನೆ ಮಾಡಬೇಕು. 16ನೇ ಪ್ರಶ್ನೆ. ಮೆದುಳು ಎಷ್ಟು ವರ್ಷಗಳ ನಂತರ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ? ಆಪ್ಷನ್ ಎ 25 ವರ್ಷ, ಆಪ್ಷನ್ ಬಿ 35 ವರ್ಷ, ಆಪ್ಷನ್ ಸಿ 40 ವರ್ಷ, ಆಪ್ಷನ್ ಡಿ 60 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ. ಮೆದುಳು 40 ವರ್ಷಗಳ ನಂತರ ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ. 17ನೇ ಪ್ರಶ್ನೆ. ಬಿಳಿ ಹಾವುಗಳು ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಎ. ಬಿಳಿ ಹಾವುಗಳು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ. 18ನೇ ಪ್ರಶ್ನೆ. ಕೊಳಕು ನೀರು ಕುಡಿಯುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ ಎ ಜಾಂಡೀಸ್, ಆಪ್ಷನ್ ಬಿ ಕಾಲಾರಾ, ಆಪ್ಷನ್ ಸಿ ಮೈಗ್ರೇನ್, ಆಪ್ಷನ್ ಡಿ ಹೃದ್ರೋಗ. ಸರಿಯಾದ ಉತ್ತರ ಆಪ್ಷನ್ ಬಿ. ಕೊಳಕು ನೀರು ಕುಡಿಯುವುದರಿಂದ ಕಾಲಾರ ರೋಗ ಬರುತ್ತದೆ. 19ನೇ ಪ್ರಶ್ನೆ. ಮನೆಯ ಮುಂದೆ ತುಳಸಿ ಗಿಡ ಒಣಗುವುದು ಯಾವ ಸೂಚನೆ? ಆಪ್ಷನ್ ಎ ದರಿದ್ರ, ಆಪ್ಷನ್ ಬಿ ಸಾಮಾನ್ಯ ಸೂಚನೆ, ಆಪ್ಷನ್ ಸಿ ಅದೃಷ್ಟದ ಸೂಚನೆ, ಆಪ್ಷನ್ ಡಿ ಧನ ಲಾಭದ ಸೂಚನೆ. ಸರಿಯಾದ ಉತ್ತರ ಆಪ್ಷನ್ ಎ. ಮನೆಯ ಮುಂದೆ ತುಳಸಿ ಗಿಡ ಒಣಗುವುದು ದರಿದ್ರದ ಸೂಚನೆ. 20ನೇ ಪ್ರಶ್ನೆ. ಭಾರತದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಆಪ್ಷನ್ ಬಿ ಗುಜರಾತ್, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ. ಭಾರತದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಗೋವಾ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.